ಹಬ್ಬ ಕೊನೆಗೂ ಆ ಡ್ರೆಸ್ ಎಲ್ಲ ಹುಡ್ಕೊಂಬಿಟ್ಟು ಬಂದ್ಬಿಟ್ಟಲ್ಲ. ಹಬ್ಬ ನನಗಂತೂ ಇವಾಗ ಸಮಾಧಾನ ಆಗ್ತಾಯಿತ್ತು ನನಗಂತೂ. ಬಾ ಬಾ ಕೂತ್ಕೋ ಬಾ. ಏನೇ ರೂಪಾ, ನಿಜವಾಗೂ ಈ ಮನೆ ನೀನು ತಂಗಿದ್ದೇನೇನೆ? ಏ, ನನ್ನ ತಂಗಿದ್ದೇನೆ ಮನೆ. ನಿಜವಾಗೂ ನನ್ನ ತಂಗಿಯವರು ನೆನ್ನೆ ತಾನೇ ಹೋದ್ರು. ನನಗೂ ಬೇಜಾರಾಗ್ತಾ ಇತ್ತಲ್ಲ, ಅಲ್ಲಿ ಯಾಕೋ ಹೋಗ್ಬಿಟ್ಟು ಹಳ್ಳಿನಾಗೆಲ್ಲ ಇರಬೇಕು ಅಂತ ಇಷ್ಟನೇ ಆಗಲಿಲ್ಲ. ಅದಕ್ಕೆ ಇಲ್ಲೇ ಒಂದು 4 ದಿನ ಇದ್ಬಿಟ್ಟು ಹೋಗೋಣ ಅಂತಂದಿದ್ದು ಅಂತ ನಾನೇ ಅನ್ಕೊಂಡು ಸುಮ್ಮನಾದೆ. ನಮ್ಮ ಯಜಮಾನ್ರು ಫೋನ್ ಮಾಡಿದ್ದೆ, ಅವರು ಇಲ್ಲ ಕೆಲಸ ಇದ್ದು ಬರೋಕ್ಕಿಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾನು ನಿನಗೆ ಫೋನ್ ಮಾಡಿದ್ದು. ಮನೆ ಮಾತ್ರ ಸೂಪರಾಗೈತೆ ಕಣೆ. ಯಪ್ಪ, ನಿನ್ನ ತಂಗಿ ಬಹಳ ಅದೃಷ್ಟವಂತೆ ಅಲ್ವೇನೆ? ಯಪ್ಪ, ನಿಜವಾಗ್ಲೂ ಇಷ್ಟು ಸ್ವಂತ ಮನೆ, ಇಷ್ಟು ಚೆನ್ನಾಗಿರೋ ಸ್ವಂತ ಮನೆ ಐತಾ? ಹ್ಞೂ, ಇಲ್ಲದೆ ಏನು. ಬಾ ಬಾ ಕೂತ್ಕೋ ಬಾ. ಅಯ್ಯೋ, ಈ ಮನೆ ಕೆಲಸದಾಳುಗಳೆಲ್ಲ ಇದ್ರಂತೆ, ಆದರೆ ಜಾಸ್ತಿ ಮನೆಗಿರಕ್ಕಿಲ್ಲಲ್ವ ಯಾರೂ. ಅದಕ್ಕೆ ಮನೆ ಕೆಲಸದನ್ನೆಲ್ಲನೂ ತೆಗೆದಾಕ್ಬಿಟ್ಟು ಈ ಮನೆನಾಗ ಈಗ ಸದ್ಯಕ್ಕಂತೂ ಯಾರು ಇರೋದಿಲ್ವಂತೆ. ನಾವು ಅಷ್ಟೇನೆ. ಹೆಂಗೈತೆ ಮನೆಯೆಲ್ಲ? ಅರಮನೆ ಇದ್ದಂಗೆ ಐತಲ್ವಾ? ಅಯ್ಯೋ, ನನ್ನ ಮನೆಯೂ ಹಂಗೆ ಐತೆ. ನಾನು ಸ್ವಲ್ಪ ದಿನ ನಾನು ಫಾರಿನ್ಗೆ ಹೊಂಟೋಯ್ತೀನಿ, ಹಾಗೆ ನನ್ನ ತಂಗಿ ಆಫ್ರಿಕಾಗೆ ಹೊರಟೋಯ್ತಾಳೆ. ಹಬ್ಬ, ನಮ್ಗಂತೂ ಇನ್ನೇನು, ನನಗೂ ನನ್ನ ತಂಗಿಗೂ ಇನ್ನೇನು ತೊಂದರೆ ಇಲ್ಲ. ಈ ಮನೆಯೆಲ್ಲ ಹಂಗೆ ಖಾಲಿ ಬಿದ್ದಿರ್ತದೆ ಅಂತ ಅನ್ನಿಸ್ತದೆ. ನನ್ನ ತಂಗಿ ನಾನು ಇಬ್ರು ಫುಲ್ಲು ಸೆಟ್ಲ್ ಆಗಿಬಿಟ್ವಿ. ಆದ್ರೆ ನಮ್ಮ ಅಣ್ಣನೇ ಹಬ್ಬೆಪಾಲಿ. ಅಯ್ಯೋ ಬಿಡು, ಏನು ಮಾಡೋಕ್ಕಾಗ್ತೈತೆ. ಆದ್ರೂ ನೀನು ಬೆಂಗಳೂರಿಗೆ ಬಂದಿದ್ದು ಭಾಳ ಖುಷಿ ಆಯಿತು. ನಾವು ಇಷ್ಟು ವರ್ಷ ಬೆಂಗಳೂರಿನಾಗ ಇದ್ದೇನೆ, ನಾವು ಏನೂ ಸಂಪಾದನೆ ಮಾಡ್ಕೊಳಕ್ಕಾಗಲಿಲ್ಲ. ಆದರೆ ಲೆಕ್ಕ ಹಾಕು, ಎಷ್ಟು ಚೆನ್ನಾಗಿ ಸಂಪಾದನೆ ಮಾಡಿಬಿಟ್ಟವ್ರೆ ಅಂತ ಹೇಳ್ಬಿಟ್ಟು. ನಿನ್ನ ತಂಗಿ ಗಂಡ ಸೂಪರ್ ಬಿಡು. ಹಾಂ, ಮತ್ತೆ ಸುಮ್ಮನೆನಾ? ನನ್ನ ತಂಗಿ ಅಂದರೆ ಸುಮ್ಮನೆನಾ? ನನ್ನ ತಂಗಿ ಗಂಡ ಅಂದರೆ ಸುಮ್ಮನೆನಾ? ಸೂಪರಾಗೈತೆ ಅಲ್ವಾ ಮನೆ ಎಲ್ಲನೂ? ಸರಿ ಸರಿ ಇರು, ಕಾಫಿ ತೊಗೊಂಡ್ಬಿಟ್ಟು ಬರ್ತೀನಿ. ಅಕ್ಕ ತಂಗಿದು ಏನು ಅದೃಷ್ಟನೋ ಏನೋ, ಇಬ್ಬರು ಒಂದೊಂದು ದೇಶಕ್ಕೆ ಮದುವೆ ಮಾಡ್ಕೊಂಡು ಹೊರಟು ಹೋಗ್ಬಿಟ್ರು. ನಮಗಿನೆಂಥ ಹುಡುಗ ಸಿಗ್ತಾನೋ ಏನೋ. ವಾವ್, ಮನೆ ಮಾತ್ರ ಸಖತ್ತಾಗೈತೆ ಅಲ್ವಾ? ಒಳ್ಳೆ ಫಿಲಮ್ ಶೂಟಿಂಗ್ ಮನೆ ಇದ್ದಂಗೆ ಐತೆ. ಫಿಲಮ್ ಶೂಟಿಂಗಾಗೂ ತುಂಬ ಸಲ ನೋಡಿದ್ದೆ ಅನ್ನಿಸ್ತೈತೆ ಮನೆನ. ಹಾಂ, ನೋಡಿದ್ದೀನಿ ಅಂತ ಅನ್ನಿಸ್ತೈತಲ್ಲ ನನಗೆ ಈ ಮನೆ. ತಗಳೆ ಕಾಫಿ ತಗ. ಲೇ, ಈ ಮನೆ ನಾನು ಎಲ್ಲೋ ಶೂಟಿಂಗ್ ಅಲ್ಲಿ ಇಲ್ಲಿ ನೋಡಿದ್ದೆ ಅಂತ ಅನ್ನಿಸ್ತೈತೆ ಕಣೆ ನನಗೆ. ನನ್ನ ತಂಗಿ ಗಂಡ ಅವನಲ್ಲ, ಅವ್ನು ಶೂಟಿಂಗ್ಗೆಲ್ಲ ಮನೆನ ಕೊಡ್ತಾನೆ. ತುಂಬ ಚೆನ್ನಾಗಿರ್ತದಲ್ಲ ಮನೆಗಿನೇ ಎಲ್ಲನೂ. ಎಲ್ಲರೂ ಬಂದು ಕೇಳ್ತಾರಂತೆ ಶೂಟಿಂಗ್ಗೆ, ಅದಕ್ಕೆ ಮನೆನ ಕೊಟ್ಬಿಡ್ತಾರೆ. ಆ್ಯಕ್ಚುಲಿ ನಾನು ಸ್ವಲ್ಪ ದಿನ, ಒಂದು 2-3 ದಿನದಲ್ಲಿ ಈ ಮನೆಗೆ ಶೂಟಿಂಗ್ ನಡೀತದೆ. ನಾನು ಇರಲ್ಲ, ನಾನು ಹೊರಟೋಗ್ಬಿಡ್ತೀನಿ. ಈ ಮನೆನ ಶೂಟಿಂಗ್ ಎಲ್ಲ ಸ್ಟಾರ್ಟ್ ಆಗಿಬಿಡ್ತೈತಲ್ಲ, ಅದಕ್ಕೇನೆ ಅಲ್ಲಿ ತನಕ ಇರೋಣ ಅಂತ ಇದ್ದೀನಿ. ನಾನು ಬಂದಮೇಲೆ ಕೇಳೋಣ, ಶೂಟಿಂಗ್ ನಾನು ನೋಡ್ಬೋದಾ ಅಂತ ಕೇಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು. ಅದೃಷ್ಟ ಅಂದರೆ ನಿಂದು, ನಿನ್ನ ತಂಗಿದೇನೆ ಬಿಡೆ. ಅದೃಷ್ಟ ಅಂದರೆ ಎಲ್ಲ ನಿಮ್ದೇನೇನೆ. ಮೇಡಮ್, ನೆನ್ನೆನೆ ಮನೆ ಖಾಲಿ ಮಾಡ್ತೀರಾ ಅಂತ ಹೇಳಿದ್ರಿ, ನೀವು ಇನ್ನೂ ಮನೇಲೇ ಇದ್ದೀರಾ? ಏನು ಮನೆ ಖಾಲಿ ಮಾಡೋದಾ? ನಾವ್ಯಾಕೆ ಮನೆ ಖಾಲಿ ಮಾಡಬೇಕು? ನೋಡಿ, ಸದ್ಯಕ್ಕೆ ನಾನು ಮನೆ ಖಾಲಿ ಮಾಡಲ್ಲ. ನಿಮ್ಮ ಶೂಟಿಂಗ್ ಬೇಕಾದ್ರೆ ನೀವು ನಿಧಾನಕ್ಕೆ ಇಟ್ಕೊಳ್ಳಿ, ಓಕೆನಾ? ನಿಮ್ಮ ಶೂಟಿಂಗ್ಗೋಸ್ಕರ ನಾವು ಮನೆ ಖಾಲಿ ಮಾಡ್ಕೊಂಡು ಸಡನ್ನಾಗಿ ಹೋಗೋಕ್ಕಾಗಲ್ಲ. ನೋಡಿ, ಇದು ಬೇರೆ ಯಾರ್ದು ಅಲ್ಲ, ನನ್ನ ತಂಗಿ ಮನೆ ಇದು. ನೀವು ಬಂದ್ಬಿಟ್ಟು ಸುಮ್ಮನೆ ಖಾಲಿ ಮಾಡಿ ಅಂದಂಗೆಲ್ಲ ಖಾಲಿ ಮಾಡೋಕ್ಕಾಗಲ್ಲ, ಓಕೆನಾ? ನಾನು ಈ ಮನೆಯಾಗೆ ಇನ್ನೂ 3-4 ದಿನ ಇರಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಬೇಕು ಅಂದರೆ ನಾನು ಈ ಮನೇಲಿ ಇದ್ದಂಗೆ ಏನೇ ಬೇಕಾದ್ರೆ ಶೂಟಿಂಗ್ ಮಾಡ್ಕೊಳ್ಳಿ, ನನಗೇನು ಪ್ರಾಬ್ಲಮ್ ಇಲ್ಲ. ಮೇಲ್ಗಡೆ ಯಾವುದಾದ್ರೂ ಒಂದು ರೂಮಲ್ಲಿ ನಾನೇನು ಸ್ಟೇ ಮಾಡ್ತೀನಿ. ಹೌದೌದು, ಶೂಟಿಂಗ್ ಹೆಂಗೆ ನಡೀತೈತೆ ಅಂತ ಹೇಳ್ಬಿಟ್ಟು ನಾವು ನೋಡ್ಬೋದು. ಹಲೋ, ಇದೇನು ನಿಮ್ಮ ಅಪ್ಪನ ಮನೆ ಅಲ್ಲ. ನೀವು ಹೇಳ್ದಂಗೆಲ್ಲ ಕೇಳಕ್ಕೆ ನೋಡಿ, ನಮ್ಮ ಸರ್ ಸುಮ್ಮನೆ ಏನೇ ಬೇಜಾರು ಮಾಡ್ಕೋತಾರೆ. ಮೊದಲು ಮನೆ ಖಾಲಿ ಮಾಡ್ಕೊಂಡು ಹೋಗಿ. ನಿಮ್ಮ ಸರ್ರು ಬೇರೆ ಯಾರೂ ಅಲ್ಲ, ನನ್ನ ತಂಗಿಯವರ ಹಸ್ಬೆಂಡು, ಸರಿನಾ? ನಿಮ್ಮ ತಂಗಿಯವ್ರ ಹಸ್ಬೆಂಡ್ ಮನೆ. ಏಯ್ ನೋಡಿರಮ್ಮ, ನಿಮ್ಮಂಥವ್ರನ್ನ ಎಷ್ಟು ಜನ ನೋಡಿಲ್ಲ. ಫಿಲಮಾಗ ಆಕ್ಟಿಂಗ್ ಮಾಡ್ರಿ, ಇಲ್ಲೆಲ್ಲ ಆಕ್ಟಿಂಗ್ ಮಾಡೋದು. ನಮ್ಮ ಯಜಮಾನ್ರಿಗೆ ಯಾವ ಗಂಡು ಮಕ್ಳೇನೇ ಇಲ್ಲ, ಇರೋದೆಲ್ಲ ಹೆಣ್ಮಕ್ಳೇನೇನೆ. ಅವರು ಇಲ್ಲಿಲ್ಲ, ಅವರು ಫಾರಿನ್ ಆಗವ್ರೆ. ಇದನ್ನ ಜಸ್ಟ್ ಶೂಟಿಂಗ್ಗೆ ಅಂತ ಬಿಟ್ಟವ್ರು ಅಷ್ಟೇನೆ ಮನೆನ. ಅವ್ನು ಯಾವನು ಬಂದಿದ್ನಲ್ಲ, ಅವನು ಒಂದು 10-15 ದಿನ ಬೇಕು ಅಂತ ಹೇಳ್ಬಿಟ್ಟು ದುಡ್ಡು ಕೊಟ್ಬಿಟ್ಟಿದ್ದ. 15 ದಿನ ಆದರೂ ಖಾಲಿ ಮಾಡ್ಕೊಂಡು ಹೋಗಿಲ್ಲ. ಮೊದಲು ಮನೆನ ಖಾಲಿ ಮಾಡ್ಕೊಂಡು ನಡೀರಿ. ಏನು ಈ ಮನೆ ಮಾಲೀಕರ ಹೆಸರೇನು? ರಾಮಯ್ಯ ಅಂತ. ರಾಮಯ್ಯನ? ಇಲ್ವಲ್ಲ, ನನ್ನ ತಂಗಿಯವ್ರ ಹಸ್ಬೆಂಡು ಈ ಮನೆಯಾಗೇನೆ ಇದ್ರಲ್ಲ. ನೀವೊಂದ್ಸಲ ಹುಡಿಕೊಂಡು ಬಂದಾಗೂ ಅವ್ರು ಇಲ್ಲೇ ಇದ್ರಲ್ಲ. ನೋಡಿ, ನೀವು ಕೊಟ್ಟಿರೋ ಬಾಡಿಗೆ ದುಡ್ಡೆಲ್ಲನೂ ಟೈಮು ಖಾಲಿಯಾಗಿ ಹೋಗ್ಬಿಟ್ಟೈತೆ. ನೀವು ಇನ್ನೂ ಸುಮ್ಮನೆ ಇಲ್ಲಿ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ, ಸರಿನಾ? ಸುಮ್ಮನೆ ಹೊರಡ್ತಾ ಇರ್ರಿ. ಅಯ್ಯ, ಸುಮ್ಮನೆ ಬಂದು ಎಷ್ಟು ಟೈಮ್ ವೇಸ್ಟ್ ಮಾಡ್ತೀರಿ ನೀವಂತರೂ? ನಡೀರಿ ಸುಮ್ಮನೆ. ಏನೇ ರೂಪ ಇದೆಲ್ಲನೂ? ಇದು ನಿನ್ನ ತಂಗಿ ಮನೆ ಅಂತ ಹೇಳ್ತಾ ಇದ್ದೆ, ಇದು ನಿನ್ನ ತಂಗಿ ಮನೆ ಅಲ್ವಾ? ಲೇ, ನನಗೂ ಇಲ್ಲಿ ಏನು ನಡೀತೈತೆ ಅಂತಲೇ ಗೊತ್ತಾಗ್ತಿಲ್ಲ ನನಗಂತೂ. ಇರು, ನಮ್ಮ ಅಮ್ಮಂಗೂ ಹಂಗೆ ನನ್ನ ತಂಗಿ ಗಂಡಂಗೂ ಫೋನ್ ಮಾಡ್ತೀನಿ, ಇಲ್ಲಿ ನಡೀತಿರೋ ವಿಷಯನ. ಇದು ನಮ್ಮನೆ ಕಣೆ, ಆದರೆ ಇವ್ರು ನೋಡಿದ್ರೆ ಯಾರ್ಯಾರೋ ಬೇರೆ ಹೆಸರು ಹೇಳ್ತಾವ್ರೆ. ನಮಗೆ ತಲೆ ಕೆಟ್ಟೈತೆ ನೋಡಿ, ಬೇರೆಯವ್ರ ಹೆಸರು ಅವ್ರ ಹೆಸರು ಇವ್ರ ಹೆಸರು ಹೇಳೋದಕ್ಕೆ. ರೀ, ಸುಮ್ಮನೆ ಮನೆ ಖಾಲಿ ಮಾಡ್ಕೊಂಡು ಹೋಗಿ. ನೋಡಿ, ನೀವು ಹೇಳ್ದಂಗೆಲ್ಲ ಕೇಳೋಕ್ಕಾಗಲ್ಲ. ಇದು ನನ್ನ ತಂಗಿ ಗಂಡನ ಮನೆಯೇ. ಅವರೇ ಬೀಗೋದ್ಕಿನ ನನ್ನ ಕೈಲೇ ಕೊಟ್ಟು ಹೋದ್ರಲ್ಲ, ಅವರೇನೆ ತವ ಇಟ್ಕೊಂಡಿದ್ದೀನೋ 5-6 ದಿನ ಇದ್ಬಿಟ್ಟು ಬನ್ನಿ ಅಂತ ಹೇಳ್ಬಿಟ್ಟು. ಈಗ ನೀವು ನೋಡಿದ್ರೆ ಬೇರೆ ಹೆಸರನ್ನು ಹೇಳ್ತಾ ಇದ್ದೀರಾ. ನೋಡಿ, ಇದು ನಮ್ಮ ಮನೆಯೇ, ಅಷ್ಟೇ, ನಮ್ಮ ಮನೆಯೇ. ನೀವು ಸುಮ್ಮನೆ ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋಗ್ತೀರಾ, ಇಲ್ಲ ಪೊಲೀಸ್ ಸ್ಟೇಷನ್ಗೆ ಏನಾದರೂ ಕಂಪ್ಲೇಂಟ್ ಕೊಡಬೇಕಾ? ಅತಿ ಆಯ್ತು ನಿಮ್ದಂತೂ. ಅವತ್ತಿಂದ ಖಾಲಿ ಮಾಡಿ ಅಂತ ಬಂದು ಹೇಳ್ತಾ ಇದ್ದೀನಿ. ಖಾಲಿ ಮಾಡ್ಕೊಂಡು ಹೋಗೋಕೆ ಯೋಗ್ಯತೆ ಇಲ್ಲ. ಎಷ್ಟು ಮಾತಾಡ್ತೀರಾ ನೀವು? ಇರಿ, ನಮ್ಮ ತಂಗಿ ಗಂಡಂಗೆ ಫೋನ್ ಮಾಡ್ತೀನಿ. ರಿಂಗ್ ಆಗ್ತೈತೆ. ಅಯ್ಯೋ, ರಿಂಗ್ ಆಗ್ತೈತೆ, ರಿಸೀವೇ ಮಾಡ್ತಿಲ್ವಲ್ಲ ಇವರು. ಎಲ್ಲಿ ನೋಡಿದ್ರೆ ಬಂದು ಇವರು ಯಾವನೋ ಬಂದವನೇ. ಈಗ ಮನೆ ಬಿಟ್ಕೊಟ್ಬಿಟ್ಟು ಹೋಗೋಕ್ಕಾಗ್ತೈತಾ?
ಲೇ ರೂಪಾ, ಫೋನ್ ರಿಸೀವ್ ಮಾಡ್ತಿಲ್ವೇನೆ? ರಿಸೀವೇ ಮಾಡ್ತಿಲ್ಲ. ಇವ್ರು ನೋಡಿದ್ರೆ ಮನೆ ಖಾಲಿ ಮಾಡು ಅಂತ ಹೇಳ್ತಾವ್ರೆ. ಈಗ ಏನೇ ಮಾಡ್ತೀಯ ನೀನು? ನಮ್ಮ ಮನೆಗೆ ಅದೆಲ್ಲ ಎಲ್ಲ ಹಾಳಾಗೋಗವ್ರೇನು. ಫೋನ್ ನಾಟ್ ರೀಚಬಲ್ಲು, ಸ್ವಿಚ್ ಆಫ್, ಯಾರು ರಿಸೀವ್ ಮಾಡಲ್ಲ ನನ್ನ ಫೋನ್ನ. ಏನು ಮಾಡಬೇಕು? ನನಗಂತೂ ತಲೆ ಕೆಟ್ಟು ಕೆರೆ ಹಿಡಿದ್ಬಿಟ್ಟಾಯ್ತು ನನಗಂತೂ. ಸಮಾಧಾನ ಮಾಡ್ಕಳೆ. ಇರು, ಇನ್ನೊಂದ್ಸಲ ಟ್ರೈ ಮಾಡು. ರೀ, ನೀವು ಮನೆಯಿಂದ ಈಚೆ ಕಡೆಗೆ ಹೋಗ್ಬಿಟ್ಟು ಎಷ್ಟಾದರೂ ಟ್ರೈ ಮಾಡಿರಿ. ನೀವು ಮನೆಯಿಂದ ಈಚೆ ಕಡೆಗೆ ಹೋಗ್ಬಿಟ್ಟು ಮನೆ ಒಳಗಡೆ ನಿಂತ್ಕೊಂಡಲ್ಲ ನೀವು ಟ್ರೈ ಮಾಡೋದು. ಅಯ್ಯ, ಸುಮ್ಮನೆ ಮನೆಯಿಂದ ಈಚೆ ಕಡೆಗೆ ಹೋಗಿ ಉಗಿಸ್ಕೊಂಡು ನಿಮ್ಮಂತರ್ಗೆ ಹೋಗಿ 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 ಸುಳ್ಳು ಹೇಳ್ಕೊಂಡು ಬರೋದು. ಇಂಥ ಮನೇನ ಬಾಡಿಗೆ ತಗೊಳ್ಳೋದು, ತಗೊಂಬಿಟ್ಟು ಈ ಮನೆಯೆಲ್ಲ ನಂದೇ, ಈ ಆಸ್ತಿ ಎಲ್ಲ ನಂದೇ, ಈ ಪಾಸ್ತಿ ಎಲ್ಲ ನಂದೇ ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ಕೊಳ್ಳೋದು, ನಿಮ್ಮನ್ನ ಯಾಮರ್ಸೋದು, ನಿಮ್ಮಂಥ ಹೆಣ್ಮಕ್ಳು ಯಾಮರೋದು. ಇದೇ ಆಯಿತು. ಹಾಗಾದ್ರೆ ಇದು ನಿಜವಾಗ್ಲೂ ಶೂಟಿಂಗ್ ಮನೆಯೇನಾ? ಇದರಲ್ಲಿ ಸಂಸಾರ? ರೀ, ಇದನ್ನ ಕಟ್ಟಿರೋದೇ ಶೂಟಿಂಗ್ ಕೊಡಬೇಕು ಅಂತ ಹೇಳ್ಬಿಟ್ಟು, ಸಂಸಾರ ಗಿಂಸಾರಕ್ಕೆಲ್ಲ ಕೊಡಲ್ಲ, ಇದನ್ನ ಜಸ್ಟ್ ಶೂಟಿಂಗ್ಗೆ ಅಷ್ಟೇನೆ ಕೊಡೋದು. ಅಯ್ಯೋ, ನಿಮ್ಗಂತೂ ಸುಮ್ಮನೆ ಹೋಗ್ರಮ್ಮ, ಈಚೆ ಕಡೆಗೆ ಹೋಗ್ರಿ. ಸುಮ್ಮನೆ ನನ್ನ ಹತ್ರ ಬೈಸ್ಕೊಬೇಡಿ. ಹೋಗಿ ಅಕ್ಕಪಕ್ಕ ಯಾರನ್ನಾದ್ರೂ ವಿಚಾರಿಸ್ರಿ, ಆವಾಗ ಹೇಳ್ತಾರೆ ಇದು ಶೂಟಿಂಗ್ ಮನೆನಾ ಏನು ಮನೆ ಅಂತ ಹೇಳ್ಬಿಟ್ಟು. ಸುಮ್ಮನೆ ನಡೀರಿ ಇಲ್ಲಿಂದ. ರೂಪಾ, ನಡಿ ಹೋಗೋಣ. ಸುಮ್ಮನೆ ಶೂಟಿಂಗ್ ಮನೆ ಅಂತ ಹೇಳ್ತಾವ್ರೆ. ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ನೀನು ನೋಡೋಣ, ನನ್ನ ತಂಗಿ ಮನೆ ಅಂತಂದೆ. ಈ ಮನೆನ ಸುಮಾರು ಸೀರಿಯಲ್ಲಾಗೆಲ್ಲ ಶೂಟಿಂಗ್ ಮಾಡಿರೋದನ್ನ ನೋಡಿದ್ದೀನಿ ಕಣೆ. ಇದು ಸೀರಿಯಲ್ ಮನೆನೇನೆ ಅಂತ ಅನ್ನಿಸ್ತೈತೆ ನನಗಂತೂ. ಬಾ, ಹೊರಗಡೆ ಹೋಗೋಣ ಬಾ. ಇಲ್ಲ ಕಣೆ, ಇಷ್ಟು ದೊಡ್ಡ ಮನೆನ ನಾನು ಸುಮ್ಮನೆ ಬಿಟ್ಬಿಟ್ಟು ಶೂಟಿಂಗ್ ಮನೆ ಅಂತ ಬಿಟ್ಬಿಟ್ಟು ಬಂದುಬಿಟ್ರೆ ಹೆಂಗೆ ಹೇಳು? ಆಮೇಲೆ ಎಲ್ಲ ಸಾಮಾನೆಲ್ಲ ಯಾರನ್ನ ದೋಚ್ಕೊಂಡು ಹೋಗ್ಬಿಟ್ರೆ ಕಳ್ಳನ ಮಕ್ಕಳು, ಇವ್ರನ್ನೆಲ್ಲ ಹೆಂಗೆ ನಂಬೋದು? ಆಮೇಲೆ ನನ್ನ ತಂಗಿಗೆ, ನನ್ನ ತಂಗಿ ಗಂಡಂಗೆ ಏನಂತ ಉತ್ತರ ಕೊಡಲಿ ಹೇಳು? ನಾನಂತೂ ಫೋನ್ ಮರೆ ರಿಸೀವ್ ಮಾಡ್ತಿಲ್ಲ, ಏನೂ ಮಾಡ್ತಿಲ್ಲ. ರೀ ಮೇಡಮ್, ಸುಮ್ಮನೆ ನಿಮಗೆ ಒಳ್ಳೆ ಮಾತಾಗಿ ಹೇಳ್ತಾ ಇದ್ದೀನಿ, ಇದು ಶೂಟಿಂಗ್ ಮನೆ. ನೀವು ಈಚೆ ಕಡೆ ಹೋಗ್ಬಿಟ್ಟು ಯಾರಾದ್ರೂ ಕೇಳ್ಕೊಳ್ಳಿ. ಈ ಮನೆ ತುಂಬ CC ಕ್ಯಾಮ್ರಾನೇ ಐತೆ. ನಿಮ್ಗೆ ಏನು ಮಾಡಬೇಕು ಅದನ್ನು ಮಾಡ್ಕೊಳ್ಳಿ. ದಯವಿಟ್ಟು ಇಲ್ಲಿಂದ ಫಸ್ಟು ಜಾಗ ಖಾಲಿ ಮಾಡಿ. ಶೂಟಿಂಗ್ಗೆ ಮನೆ ಬೇರೆ ಕ್ಲೀನ್ ಮಾಡಿಸ್ಬೇಕು. ಮನೆಯೆಲ್ಲ ಫುಲ್ಲು ಗಲೀಜಾಗಿ ಕೂತೈತೆ. ಮನೆಯೆಲ್ಲ ಒಸಿ ಸ್ವಲ್ಪ ನೀಟ್ ಮಾಡಿಸ್ಬೇಕು, ಒರೆಸಿ ಎಲ್ಲ ಮಾಡಿ. ನೀವು ಸುಮ್ಮನೆ ಇಲ್ಲಿ ಟೈಮ್ ವೇಸ್ಟ್ ಮಾಡಿಬಿಡಿ. ಅವ್ನು ತಗೊಂಡಿದ್ನಲ್ವಾ ಮನೆ, ಯಾರ ಹೆಸ್ರನ್ನಾಗ ತಗೊಂಡಿದ್ದು? ಲತಾ ಅನ್ನೋರ ಹೆಸ್ರನ್ನಾಗೆ ಈ ಮನೆನ ಬಾಡಿಗೆ ತಗೊಂಡಿದ್ದು. ಲತಾ ನನ್ನ ತಂಗಿ. ಹೌದು, ಅವ್ರ ಹೆಸ್ರಿಗೇನೆ ಬಾಡಿಗೆ ತಗೊಂಡಿದ್ದು. ಸರಿನಾ? ಈಗ ಬಾಡಿಗೆ ತಗೊಂಡ್ರದೆಲ್ಲ ಮುಗ್ದೋಗೈತೆ. 15 ದಿನ ಫುಲ್ ಕ್ಲಿಯರು. ನೀವು ಹೋಗ್ತಾ ಇರ್ರಿ, ನಡೀರಿ. ಎಂತೆಂಥ ಜನ ಇರ್ತಾರೋ, ದೇವ್ರೇ ದೇವ್ರೆ. ಒಬ್ಬೊಬ್ರು ತರಲ್ಲ, ಅದು ಎಂತೆಂಥ ಜನ, ಅದು ಏನೇನು ಸುಳ್ಳು ಹೇಳ್ಕೊಂಡು ಈ ಬೆಂಗಳೂರು ಮನೆಗೆ ಬರ್ತಾರೋ ಏನೋ. ಇನ್ಮೇಲೆ ಸುಮ್ಮನೆ ಇರೋಕ್ಕೆ ಮಾತ್ರ ಕೊಡಲೇಬಾರ್ದು. ಯಾವ್ದಾನ ಫಿಲಮ್ ಶೂಟಿಂಗ್ ಇದ್ರೆ ಮಾತ್ರ ಕೊಡಬೇಕು. ಇಲ್ಲ ಅಂತಂದರೆ ಈ ಮನೆಯೆಲ್ಲ ಕೊಡೋಕ್ಕೇನೆ ಹೋಗ್ಬಾರ್ದು. ಲೇ ಬಿಡು, ಯಾಕೆ ಬೇಜಾರು ಮಾಡ್ಕೊಂತೀಯ? 4-5 ಕಡೆ ವಿಚಾರಿಸಿ ನೋಡಿದ್ವಿ ತಾನೆ, ಅದು ಶೂಟಿಂಗ್ ಮನೆಯೇನೆ. ಯಾರು ಓನರು ಅಂತೆಲ್ಲ ಗೊತ್ತಾಯ್ತು ತಾನೆ. ಈಗ ಸುಮ್ಮನೆ ಏನು ಮಾಡ್ತೀಯಾ? ಯಾಕೋ ನನಗೆ ನಿನ್ನ ತಂಗಿ ಗಂಡ ಪೂರ್ತಿ ಸುಳ್ಳೇಳವನೇ ಅಂತ ಅನ್ನಿಸ್ತೈತೆ. ಒಂದ್ಸಲ ಹೋಗಿ ಮನೆಯವ್ರಿಗೆ ಎಲ್ಲ ವಿಷಯನೂ ಹೇಳ್ಬಿಡು. ನನಗೂ ಹಂಗೆ ಅನ್ನಿಸ್ತೈತೆ. ಈ ಮನೆ ವಿಷಯನ ಫುಲ್ಲು ಸುಳ್ಳು ಹೇಳ್ಬಿಟ್ಟವನೇ. ಇನ್ನೂ ಏನೇನು ಸುಳ್ಳು ಹೇಳೋನು, ಎಷ್ಟೆಷ್ಟು ಸುಳ್ಳು ಹೇಳೋನು ನನಗಂತೂ ಗೊತ್ತಾಗ್ತಿಲ್ಲ. ನೋಡು, ಇಲ್ಲೇ ಟೋಲ್ ಹತ್ರ ಬಸ್ ಬರ್ತವೆ. ಸುಮ್ಮನೆ ಎತ್ಕೊಂಡು ಊರಿಗೆ ಹೋಗು. ಸುಮ್ಮನೆ ಇಲ್ಲಿದ್ದು ಯಾಕೆ ಜಗಳ ಮಾಡ್ಕೊಂತೀಯ? ಮನೆಗೆ ಹೋದ್ಮೇಲೆ ಎಲ್ಲರ ಹತ್ರನೂ ಕೂತ್ಕೊಂಡು ನೆಮ್ಮದಿಯಾಗಿ ಮಾತಾಡು. ಯಾರು ಫೋನ್ ರಿಸೀವ್ ಮಾಡ್ತೀರಾ, ನಾಟ್ ರೀಚಬಲ್ ಅಂತ ಹೇಳಿದ್ರೆ ಹೋಗಿ ಅಲ್ಲೇ ಹೋದ್ಮೇಲೆ ಮಾತಾಡು. ಏನು ಎತ್ತ ಅಂತ ಹೇಳ್ಬಿಟ್ಟು ಈ ವಿಷಯ ಎಲ್ಲ ಮಾತಾಡಿ ನಿಧಾನವಾಗಿ ಮಾತಾಡು. ಈಗ ನಿನ್ನ ತಂಗಿದ ಮದುವೆ ಬೇರೆ ಆಗೋಗ್ಬಿಟ್ಟೈತೆ, ಇನ್ನೇನು ಮಾಡೋಕ್ಕಾಗಲ್ಲ ಅಲ್ವಾ? ಆದ್ರೂ ನನ್ನ ತಂಗಿ ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ಲು ನನ್ನ ತಂಗಿ. ಸರಿ ಬಿಡು, ಆಯಿತು. ಇನ್ನೇನು ಮಾಡೋಕ್ಕಾಗ್ತೈತೆ? ಅಲ್ಲಿ ಹೋಗ್ಬಿಟ್ಟು ಎಲ್ಲ ವಿಚಾರಣೆ ಮಾತಾಡಿ ಯಾರು ನಿಜ ಯಾರು ಸುಳ್ಳು ಅಂತ ತಿಳ್ಕೊಂತೀನಿ. ನೋಡೋಣ ಏನಾಗ್ತೈತೆ ಮಾಡ್ತೀನಿ. ಸರಿ, ಬಸ್ ಬಂದ ತಕ್ಷಣ ಹತ್ಕೊಂಡು ಹೋಗ್ತೀನಿ. ನೀನು ಹೋಗು ಮನೆಗೆ. ಸರಿ, ನಾನು ಬಸ್ ಹತ್ತಿಸ್ಬಿಟ್ಟು ಹೋಗ್ತೀನಿ. ಸರಿನಾ? ಹಾಗೋ ಬರ್ತಾ ಇದ್ದಂಗೆ ಐತೆ ನೋಡಿ ಬಸ್ಸು. ಹೆಂಗೋ ಫ್ರೀ ಬಸ್ಸು, ಇದನ್ನೇ ಎತ್ಕೊಂಡು ಹೋಗ್ತೀನಿ ಬಿಡು. ಸರಿ, ಪಟ ಅಂತ ಹೇಳ್ಬಿಟ್ಟು ಹತ್ಕೊಂಡು ಹೋಗು. ಏನು ತಲೆ ಕೆಡಿಸ್ಕೊಬೇಡ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅಂದ್ಕೊಂಡು ಹೋಗು. ಹೌದಾ? ಖಾಲಿ ಮಾಡಿಸಿದ್ರಾ? ಸರಿ, ಆಯ್ತು, ಪರವಾಗಿಲ್ಲ. ಸರ್, ಎಲ್ಲ ಕ್ಲಿಯರ್ ಆಗೈತೆ. ಇನ್ನೊಂದು 4-5 ಸಾವಿರ ಹಾಕ್ಬೇಕಿತ್ತು ಅಷ್ಟೇನೆ. ಹಾಂ ಸರ್. ಹೌದಾ ಸರ್? ಅವ್ರು ಅಲ್ಲೇ ಇರ್ತೀನಿ ಅಂದರು ಸರ್, ಅದಕ್ಕೆ ಬಿಟ್ಟು ಬಂದೆ ಅಷ್ಟೇನೆ. ಸರಿ ಸರ್, ಸರಿ. ಅದ್ರ ಬಗ್ಗೆ ಎಲ್ಲ ನಾನು ಏನು ಇದು ಮಾಡೋಕ್ಕೆ ಹೋಗ್ಬೇಡಿ ಸರ್. ದುಡ್ಡೆಲ್ಲ ಕ್ಲಿಯರ್ ಆಯ್ತಲ್ಲ ಸರ್? 15 ದಿನದ ಕೊಟ್ಟಿದ್ದೆ, ಈ ದಿನದೊಂದು 5-6 ಸಾವಿರ ಸ್ವಲ್ಪ ಬಾಕಿ ಇತ್ತಲ್ವಾ? ಹಾಕ್ತೀನಿ ಬಿಡಿ ಸರ್, ಅದನ್ನು ಹಾಕ್ತೀನಿ. ಟೆನ್ಷನ್, ಕ್ಯಾಶ್ ಇತ್ತು ಸರ್, ಫೋನ್ ಆಗಿರಲಿಲ್ಲ ದುಡ್ಡು, ಅದಕ್ಕೆ. ಸರಿ ಸರ್, ಆಯಿತು ಸರ್. ಹಬ್ಬ ಸದ್ಯ ಈಗ ಮನೆಗೆ ಬಂದು ತಗ್ಲಾಕಣದಂತೂ ಗ್ಯಾರಂಟಿ. ಎಲ್ಲದಕ್ಕೂ ಸ್ವಲ್ಪ ರೆಡಿಯಾಗಿರಬೇಕು. ನಂಗೆ ಗೊತ್ತಿತ್ತು ಇವತ್ತೆಲ್ಲ ನಾಳೆ ನಿಜ ಗೊತ್ತಾಗ್ತೈತೆ ಅಂತ ಹೇಳ್ಬಿಟ್ಟು. ಇವಾಗ ನನ್ನ ಹೆಂಡ್ತಿ ಅವ್ರ ಅಕ್ಕಂಗೆ, ಆ ರೂಪಂಗೆ ಎಲ್ಲ ವಿಷಯನೂ ಗೊತ್ತಾಗೋಗ್ಬಿಟ್ಟೈತೆ. ಈಗ ಎಲ್ಲ ವಿಷಯ ಗೊತ್ತಾಗೈತೆ ಅಂತಂದರೆ ಅಷ್ಟೇನೆ ಮನೆಗೆ ಬಂದು ನನ್ನ ಬಗ್ಗೆ ಎಲ್ಲ ವಿಷಯನೂ ಹೇಳ್ಬಿಟ್ಟು ಒಂದು ಗತಿ ಮಾಡ್ತಾಳೆ. ಅಷ್ಟರೊಳಗಡೆ ಏನಾದರೂ ಒಂದು ನಾಟಕ ಮಾಡಬೇಕಲ್ಲ ನಾನು. ಏನು ನಾಟಕ ಮಾಡೋದು, ಏನು ಕಥೆನೇ ಗೊತ್ತಾಗ್ತಿಲ್ವಲ್ಲ. ಏನಾದರೂ ಮಾಡಿ ಸುಳ್ಳು ಹೇಳಬೇಕು, ಇಲ್ಲ ಅಂದರೆ ಪಕ್ಕಾ ತಗ್ಲಾಕೊಂಡ್ಬಿಡ್ತೀನಿ ನಾನಂತೂ. ಏನು ಸುಳ್ಳು ಹೇಳೋದು, ಏನು ಸುಳ್ಳು ಹೇಳಿ? ಆ ಮನೆ ನಂದಲ್ಲ ಅಂತ ಹೆಂಗೆ ಆದರೂ ಗೊತ್ತಾಗ್ಬಿಡ್ತೈತಲ್ವಾ? ಹೀಗೇನಾದರೂ ಬೇರೆ ಥರ ಸುಳ್ಳು ಹೇಳ್ಬೇಕಲ್ಲ. ಏಪ್ರಿಲ್ ಫುಲ್ ಮಾಡೋಣ ಅಂದರೆ ಏಪ್ರಿಲ್ ತಿಂಗಳು ಮುಗ್ದೋಗ್ಬಿಟ್ಟೈತೆ, ಈಗಾಗಲೇ ಮೇ ಬಂದುಬಿಟ್ಟೈತೆ. ಈಗ ಬೇರೆ ಏನಪ್ಪ ಮಾಡಲಿ? ರೀ, ಹೇಳಿ. ಇಲ್ಲಿ ಒಬ್ಬರೇ ನಿಂತ್ಕೊಂಡು ಏನ್ರಿ ಮಾಡ್ತಾ ಇದ್ದೀರಾ? ಬರ್ರಿ ಮನೆಗೆ ಹೋಗೋಣ. ಅಯ್ಯೋ, ಸುಮ್ಮನೆ ಗೂಬೆ ಥರ ಒಬ್ಬರೇ ನಿಂತ್ಕೊಂಡಿದ್ದೀರಾ. ನಿಮ್ಗೆ ಬೇಜಾರಾಗ್ತಾ ಇಲ್ವಾ? ಅಯ್ಯೋ, ಬನ್ನಿ ಸುಮ್ಮನೆನೇ. ಇಲ್ಲ,
ಏನೋ ಸ್ವಲ್ಪ ಕೆಲಸ ಇತ್ತು, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ ಅಷ್ಟೇನೆ. ಬೇರೆ ಏನೂ ಇಲ್ಲ. ನಂದು ಇರ್ತೈತಲ್ಲ ಮೊದಲೇನೆ ಬಿಸ್ನೆಸ್ಸು, ಕೆಲಸ, ವರ್ಕು ಅಂತೇಳ್ಬಿಟ್ಟು ಅದೇನೇನೆ ಅದು. ಅದು ಯಾವಾಗೂ ಯೋಚನೆ ಮಾಡ್ತಾನೇ ಇರ್ತೀರಾ. ಸ್ವಲ್ಪ ಯೋಚನೆ ಕಮ್ಮಿ ಮಾಡ್ಕೊಳಕ್ ಕಲ್ತ್ಕೊಳ್ಳಿ, ಸರಿನಾ? ಸರಿ ಸರಿ, ಬನ್ನಿ ಫಸ್ಟು, ಬನ್ನಿ ಹೋಗೋಣ ಮನೆಗೆ. ಅಯ್ಯೋ ಬನ್ನಿ ಬೇಗ. ಹಾಂ, ಸರಿ ಸರಿ, ಬಂದೆ. ಬೇಬಿ, ನೀನು ನನ್ನ ನೋಡಿ ಇಷ್ಟಪಟ್ಟಿದ್ದ, ಇಲ್ಲ ನಾನು ದುಡ್ಡು ನೋಡಿ ಇಷ್ಟಪಟ್ಟ ನಿನ್ನನ್ನು? ರೀ, ನಾನು ಯಾವತ್ತಿದ್ರು ನಿಮ್ಮನ್ನ ನೋಡೇ ಇಷ್ಟಪಟ್ಟಿರೋದು. ಈ ದುಡ್ಡು ಗಿಡ್ಡು ಎಲ್ಲ ನೋಡ್ಬಿಟ್ಟು ಇಷ್ಟಪಡ ಅಂತ ಹುಡುಗಿ ನಾನಲ್ಲ. ಏನು ಮಾಡ್ತೀರಾ, ನಿಮ್ಮ ಹತ್ರ ದುಡ್ಡು ಐತೆ. ಬೇರೆಯವರೆಲ್ಲ ಹಂಗೇನೆ ಅನ್ಕೋತಾರೆ ಅಷ್ಟೇ, ದುಡ್ಡು ನೋಡ್ಬಿಟ್ಟು ಇಷ್ಟಪಟ್ಟಿದ್ದೀನಿ ಅಂತ. ಆದರೆ ಅದೆಲ್ಲ ಸುಳ್ಳು. ನಾನಂತೂ ನಿಜವಾಗ್ಲೂ ನಿಮ್ಮನ್ನ ಮನಸ್ಪೂರ್ವಕವಾಗಿ ಇಷ್ಟಪಟ್ಬಿಟ್ಟಿದ್ದೀನಿ. ಅಕಸ್ಮಾತ್ ನಾಳೆ ನಾನು ಬಡವ ಆದ್ರೂ ನೀನೇ ನನ್ನ ಕೈ ಬಿಡಕ್ಕಿಲ್ಲ ಅಲ್ವಾ? ಛೇ ಛೇ ಛೇ, ನೀವು ಯಾಕ್ರಿ ಬಡವರಾಗ್ತೀರಾ? ನೀವೆಂದೂ ಬಡವರಾಗಲ್ಲ ಬಿಡಿ. ಅಕಸ್ಮಾತ್ ಆದರೆ? ಆದ್ರೂ ನಿಮ್ಮ ಜೊತೆನೇ ಇರ್ತೀನಿ, ಸರಿನಾ? ಅಯ್ಯೋ ಬನ್ನಿ ಹೋಗೋಣ ಸುಮ್ಮನೆ. ಇವಳು ನಿಜವಾಗ್ಲೂ ನನ್ನೇ ಇಷ್ಟಪಟ್ಟವಳು ತಾನೇ. ಆಮೇಕಿಂದ ಅದು ಇದು ಅಂತ ಹೇಳ್ಬಿಟ್ಟು ಆಮೇಕಿಂದ ಕತೆ ಇದು ಮಾಡ್ಬಿಡ್ತಾಳ ಏನು. ಬಿಡು, ಟೈಮ್ ಬಂದಾಗ ಎಲ್ಲ ಸರಿ ಹೋಗ್ತೈತೆ. ದೇವ್ರೇ, ನೀನೇ ಕಾಪಾಡಪ್ಪ.